ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಎರಡೆರಡು ಬಾರಿ ಜೈಲಿಗೆ ಹೋಗ್ತಾನೆ. ಯಾಕೆಂದ್ರೆ ಒಂದು ಬಾರಿ ಅವನ ಕಾರಿನಲ್ಲಿ 20 kg ಗೋಮಾಂಸ ಸಿಗುತ್ತೆ, 20 kg. ಎರಡನೇ ಬಾರಿಗೂ ಸಹ ಅರೆಸ್ಟ್ ಆಗ್ತಾನೆ. ಎರಡನೇ ಬಾರಿ ಆತನ ಹೆಸರಲ್ಲಿ 12 kg ಗೋಮಾಂಸವನ್ನ ಪೋರ್ಟರ್ನಲ್ಲಿ ಬುಕ್ ಮಾಡಿರ್ತಾರೆ. ಯಾರೋ ಪೋರ್ಟರ್ನಲ್ಲಿ. ಎರಡೂ ಬಾರಿಯೂ ಸಹ ಆತ ಹೇಳುವಂಥದ್ದು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ. ಆದರೆ ತನಿಖೆ ಮಾಡಿದಾಗ ಅವನ ಹೆಂಡತಿ ಹೆಸರು ಹೊರಗಡೆ ಬರುತ್ತೆ. ಅವನ ಹೆಂಡತಿಯ ಸ್ಕೆಚ್ ಇದು. ಅವನ ಹೆಂಡತಿ ಮತ್ತು ಆಕೆಯ ಬಾಯ್ ಫ್ರೆಂಡ್, ಲವ್ವರ್, ಅವರಿಬ್ಬರು ಸೇರ್ಕೊಂಡು ಇವನನ್ನ ಜೈಲಿಗೆ ಕಳಿಸ್ಬಿಡ್ಬೇಕು, ಇವ ಜೈಲಿಗೆ ಹೋದ್ರೆ ಅವರು ನೆಮ್ಮದಿಯಾಗಿರಬಹುದು ಅನ್ನೋದು ಅವ್ರ ಸ್ಕೆಚ್. ಸೊ ಹಾಗಾದ್ರೆ ಏನಿದು ಘಟನೆ, ಏನೆಲ್ಲ ನಡೀತು ಈ ವಿಚಿತ್ರ ಪ್ರಕರಣದಲ್ಲಿ? ಮತ್ತು ಆತ ಪಾಪ ಎರಡೆರಡು ಬಾರಿ ಜೈಲಿಗೆ ಹೋಗುವಂತಹ ಪ್ರಸಂಗ ಬಂದಾಗಲೂ ಸಹ ಪೊಲೀಸರು ಕೊನೆಗೆ ಹೇಗೆ ಇದನ್ನು ಕ್ರ್ಯಾಕ್ ಮಾಡಿದ್ರು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಉತ್ತರ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಬಜರಂಗ ದಳದವರಿಗೆ ರಾಹುಲ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲಲ್ಲಿ ಹೇಳ್ತಾರೆ, ನೋಡಿ, ಅಮೀನಾಬಾದಿಂದ ಕಕೋರಿಗೆ ಹೋಗುವ ದಾರಿಯಲ್ಲಿ ಒಂದು ಪೋರ್ಟರ್ ಗಾಡಿ ಹೋಗ್ತಿರುತ್ತೆ. ಆ ಗಾಡಿಯನ್ನು ಅಡ್ಡಗಟ್ಟಿ ಅದರಲ್ಲಿ ಗೋಮಾಂಸ ಇದೆ, ಗೋಹತ್ಯೆ ಮಾಡಿ ಗೋಮಾಂಸ ಸಾಗಿಸ್ತಿದ್ದಾರೆ. ನನ್ನ ಹೆಸರು ರಾಹುಲ್ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಬಜರಂಗ ದಳದವರಿಗೆ ಫೋನ್ ಹೋಗುತ್ತೆ. ಬಜರಂಗ ದಳದವರು ಅವರು ರೆಡಿ ಆಗ್ತಾರೆ, ಪೊಲೀಸರು ರೆಡಿ ಆಗ್ತಾರೆ. ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಆ ಗಾಡಿಯನ್ನು ತಡೀತಾರೆ, ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ಅದು ಕ್ಲೀನಾಗಿ ಪ್ಯಾಕ್ ಆಗಿರೋಂಥದ್ದು. ಆ ಪೋರ್ಟರ್ಗೆ ಗೊತ್ತಿರಲ್ಲ ಒಳಗಡೆ ಏನಿದೆ ಅಂತ. ಈ ಅಡ್ರೆಸ್ಸಿಂದ ಆ ಅಡ್ರೆಸ್ ಕೊಡಿ ಅಂತ ಹೇಳಿರ್ತಾರೆ, ತಗೊಂಡು ಹೋಗ್ತಿರ್ತಾರೆ ಅಷ್ಟೇ. ಸರಿ, ಅದನ್ನ ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿದಾಗ ಹೌದು, ನಿಜವಾಗ್ಲೂ 12 kg ಗೋಮಾಂಸ ಇದೆ ಅದರಲ್ಲಿ. 12 kg. ಪೋರ್ಟರ್ ಅವರನ್ನು ಕೇಳ್ತಾರೆ, ಎಲ್ಲಿಂದ ಬರ್ತಿದೆ, ಯಾರು ಬುಕ್ ಮಾಡಿರೋದು, ಯಾರ ಹೆಸರಿಗೆ ಅಂತ. ಇದು ವಾಸಿಫ್ ಅನ್ನುವಂಥವರ ಹೆಸರಿಗೆ ಬುಕ್ ಆಗಿದೆ ಅಂತಾರೆ. ವಾಸಿಫ್ ಅನ್ನುವಂತಹ ವ್ಯಕ್ತಿಯ ಹೆಸರಿಗೆ ಆತನ ಫೋನ್ ನಂಬರು ಕೊಡ್ತಾರೆ ಆ ಪೋರ್ಟರ್ ಅವರು. ಸೊ ವಾಸಿಫ್ ಅನ್ನುವಂಥ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ತಾರೆ. ಆ ಫೋನ್ ನಂಬರು, ಫೋನು ಸೀಸ್ ಮಾಡ್ಕೊಳ್ತಾರೆ. ವಾಸಿಫ್ನು ಸಹ ಕಸ್ಟಡಿಗೆ ತಗೊಳ್ತಾರೆ. ವಾಸಿಫ್ ಹೇಳ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಬುಕ್ ಮಾಡಿಲ್ಲ ಅಂತ. ನೀನೇ ಬುಕ್ ಮಾಡಿರೋದು, ನಿನ್ನ ಮೊಬೈಲ್ನಲ್ಲೇ OTP ಬಂದಿರೋದು ಅಂತ ಪೊಲೀಸರು ತೋರಿಸ್ತಾರೆ. ಮೊಬೈಲಲ್ಲಿ OTP ಇರುತ್ತೆ ಆತನ ಮೊಬೈಲಲ್ಲಿ. ಆತ ಸಹ ಬೆಚ್ಚಿ ಬೀಳ್ತಾನೆ. ಆ ನಂತರ ಚೆಕ್ ಮಾಡಿದ್ರೆ ಇದೇ ವ್ಯಕ್ತಿ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಆತನ ಥಾರ್ ಗಾಡಿಯಲ್ಲಿ 20 kg ಗೋಮಾಂಸ ಇದ್ದ ಕಾರಣಕ್ಕಾಗಿ ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋಗಿರ್ತಾನೆ. ಬೇಲಲ್ಲಿ ಹೊರಗಡೆ ಬಂದಿರ್ತಾನೆ. ಆಗಲೂ ಸಹ ಆತ ಹೇಳಿರ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ನನ್ನ ಕಾರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಅಂತ ವಾದ ಮಾಡಿರ್ತಾನೆ. ಆದರೆ ಆತನ ಗಾಡಿಯಲ್ಲೇ ಸಿಕ್ಕಿದ್ದರಿಂದ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಹೋಗಿ ಆ ಥಾರ್ ಗಾಡಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಗೋಮಾಂಸ 20 kg ಇರುತ್ತೆ. ಆತನನ್ನು ಬಂಧಿಸಿ ಜೈಲಿಗೆ ಹಾಕಿರ್ತಾರೆ, ಬೇಲಲ್ಲಿ ಬಂದಿರ್ತಾನೆ. ಮತ್ತೆ ಈ ಬಾರಿ ಈಗ ಆತನ ಹೆಸರಲ್ಲಿ ಪೋರ್ಟರ್ನಲ್ಲಿ 12 kg ಗೋಮಾಂಸ ಬುಕ್ಕಿಂಗ್ ಆಗಿದೆ. ಪೊಲೀಸರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಏನೋ ಮಿಸ್ ಹೊಡಿತಾ ಇದೆ ಇದರಲ್ಲಿ ಅಂತ. ಸರಿ, ನಿಮ್ಮ ಮನೆಯಲ್ಲಿ CCTV ಇದೆಯಾ ಅಂತ ಕೇಳ್ತಾರೆ. ಎಸ್ ಇದೆ ಅಂತ ಹೇಳ್ತಾನೆ ವಾಸಿಫ್. ಹಾಗಾದರೆ OTP ನೀನು ಮಾಡಿಲ್ಲ, ನಿನಗೂ ಅದಕ್ಕೂ ಗೊತ್ತೇ ಇಲ್ಲ ಅನ್ನೋದಾದರೆ OTP ಬಂದ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ನೀನು ಎಲ್ಲಿದ್ದೆ, ನಿನ್ನ ಕೈಯಲ್ಲಿ ಮೊಬೈಲ್ ಇತ್ತ ಅಂತ ಚೆಕ್ ಮಾಡ್ತಾರೆ. ಆ ಟೈಮಲ್ಲಿ ಆತ ಮೊಬೈಲನ್ನು ಮನೆಯಲ್ಲಿ ಒಂದು ಮೂಲೆಯಲ್ಲಿಟ್ಟು ತಾನು ಬಾತ್ರೂಮಲ್ಲಿ ಇರ್ತಾನೆ. ಅದು ಪೊಲೀಸರಿಗೆ ದೊಡ್ಡ ಕ್ಲೂ ಕೊಡುತ್ತೆ. OTP ಆ ಟೈಮ್ಗೆ ಬಂದಿದೆ, ಆ ಟೈಮಲ್ಲಿ ಆತನ ಕೈಯಲ್ಲಿ ಮೊಬೈಲ್ ಇಲ್ಲ, ಬಟ್ ಓಪನ್ ಆಗಿದೆ. ಅದು ಹೇಗಾಯಿತು ಏನೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗಿರುತ್ತದೆ. ಸೊ ಇದರಲ್ಲಿ ಬೇರೆ ಏನೋ ಕತೆ ಇದೆ ಅಂತ ಹೇಳಿ ತನಿಖೆಯನ್ನು ಚುರುಕು ಮಾಡ್ತಾರೆ. ಆಗ ಆ ಬುಕ್ಕಿಂಗ್ ಮಾಡಿದಂತಹ ಒಂದು ಫೋನ್ ನಂಬರ್ ಇತ್ತಲ್ಲ, ಇನ್ನೊಂದು ಫೋನ್ ನಂಬರ್, ಆ ಫೋನ್ ನಂಬರನ್ನು ಹುಡ್ಕೊಂಡು ಹೋಗ್ತಾರೆ. ಅದು ಮಧ್ಯಪ್ರದೇಶದಲ್ಲಿರುವಂತಹ ಒಬ್ಬ ಭಿಕ್ಷುಕನ ಹೆಸರಲ್ಲಿ
ಮಧ್ಯಪ್ರದೇಶದ ವ್ಯಕ್ತಿ, ಒಬ್ಬ ಭಿಕ್ಷುಕ, ಆತನ ಆಧಾರ್ ಕಾರ್ಡನ್ನು ಬಳಸ್ಕೊಂಡು ಆ ಸಿಮ್ ಕಾರ್ಡನ್ನು ಬಳಸಿರ್ತಾರೆ. ಈ ಪೋರ್ಟರ್ ಬುಕ್ ಮಾಡೋದು ಬಿಟ್ಟರೆ ಬೇರೆ ಯಾವ ಕಾಲು, ಫೋನ್ ಕಾಲು, ಇನ್ನೇನು ಕೆಲಸನೂ ಆ ನಂಬರಿಂದ ಆಗಿರೋದಿಲ್ಲ. ಅಷ್ಟೇ, ಒಂದೇ ಒಂದು ವಿಚಾರಕ್ಕೆ ಒಬ್ಬ ಭಿಕ್ಷುಕನ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಒಂದು ಸಿಮ್ ಕಾರ್ಡನ್ನು ತಗೊಂಡಿರ್ತಾರೆ. ಆ ಸಿಮ್ ಕಾರ್ಡಲ್ಲಿ ಈ ಪೋರ್ಟರಲ್ಲಿ 12 kg ಬೀಫ್ ಇರುವಂಥದ್ದನ್ನು ಪ್ಯಾಕ್ ಮಾಡಿರ್ತಾರೆ. ಅದೇ ನಂಬರಿಂದ ಬಜರಂಗ ದಳಕ್ಕೂ ಫೋನ್ ಹೋಗಿರುತ್ತೆ. ಈ 2 ಕೆಲಸ ಮಾತ್ರ ಆ ಸಿಮ್ಮಲ್ಲಾಗಿರುತ್ತೆ. ಪೊಲೀಸರಿಗೂ ಇನ್ನೂ ಡೌಟ್ ಬರುತ್ತೆ, ದೇರ್ ಇಸ್ ಸಮಥಿಂಗ್ ಫಿಶ್ ಅಂತ. ಆ ನಂತರ ಅನುಮಾನ ಬಂದು ಅವರ ರಿಲೇಟಿವ್ಸು, ಅವರ ಫ್ರೆಂಡ್ಸ್ದು ಫೋನುಗಳನ್ನೆಲ್ಲ ಸ್ವಲ್ಪ ಟ್ರ್ಯಾಕ್ ಮಾಡುವಂತಹ ಪ್ರಯತ್ನ ಮಾಡಿದಾಗ, ಅಥವಾ ಯಾರ್ಯಾರಿಗೆ ಕಾಲ್ ಮಾಡ್ತಿದ್ದಾರೆ ಅವರು ಏನು ಎತ್ತ ಅಂತ ನೋಡಿದಾಗ, ಆತನ ಹೆಂಡತಿ ಅಮೀನಾ, ಆಕೆಯ ಮೇಲೆ ಪೊಲೀಸರಿಗೆ ಡೌಟ್ ಬರುತ್ತೆ. ಮನೆಯಲ್ಲಿ ಆತ ಬಾತ್ರೂಮಲ್ಲಿ ಇರಬೇಕಾದ್ರೆ ಫೋನು ಸೈಡಲ್ಲಿ ಇಟ್ಟು ಹೋಗಿದ್ದ. ಆತ ಬಾತ್ರೂಮ್ಗೆ ಹೋಗಿದ್ದು ವಿತೌಟ್ ಫೋನು ಕನ್ಫರ್ಮ್ ಆಗಿದೆ CCTVಯಲ್ಲಿ. ಫೋನು ಹೊರಗಡೆ ಇತ್ತು, OTP ಓಪನ್ ಆಗಿದೆ. ಆ ಟೈಮಲ್ಲಿ ಹೆಂಡತಿಯಿಂದ ಓಪನ್ ಆಗಿರೋ ಸಾಧ್ಯತೆ ಇದೆ ನೋಡಿ. ಆಮೇಲೆ ಹೆಂಡತಿಯ ಫೋನನ್ನು ಚೆಕ್ ಮಾಡಿದಾಗ ಎಲ್ಲ ಬಹಿರಂಗ ಆಯಿತು. ಏನು, ಇನ್ನೊಬ್ಬ ಅಮಾನ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಆತನಿಗೂ ಈಕೆಗೂ ಇನ್ಸ್ಟಾಗ್ರಾಮ್ ಪ್ರೀತಿಯಂತೆ 2022ರಿಂದ ಅಮೀನಾ ಅನ್ನುವಂತಹ ಹೆಂಡತಿ, ಈತನ ವಾಸಿಫನ ಹೆಂಡತಿ, ಅಮಾನ್ ಅನ್ನುವಂತಹ ಇನ್ನೊಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ ಪ್ರೀತಿಯಂತೆ ಆ ಪ್ರೀತಿಯಲ್ಲಿ ಸಿಲುಕೊಂಡು ಹೇಗಾದರೂ ಮಾಡಿ ಇವನನ್ನು ಜೈಲಿಗೆ ಕಳಿಸ್ಬಿಡ್ಬೇಕು, ಜೈಲಿಗೆ ಕಳಿಸಿದ್ರೆ ನಾವು ನೆಮ್ಮದಿಯಾಗಿರಬಹುದು ಅನ್ನುವಂಥದ್ದು ಇವರಿಬ್ಬರ ಪ್ಲ್ಯಾನು. ಹಾಗಾಗಿ ಮೊದಲನೇ ಬಾರಿಗೆ ಥಾರ್ ಗಾಡಿ ಅವನಿತ್ತಲ್ಲ, ಆ ಗಾಡಿಯಲ್ಲಿ 20 kg ಗೋಮಾಂಸವನ್ನು ಇವರೇ ಇಡ್ತಾರೆ. ಅದನ್ನು ಇನ್ಫಾರ್ಮೇಶನ್ ಸಹ ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಬಂದು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಕೆಲವೇ ದಿನಗಳಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದ್ಬಿಡ್ತಾನಲ್ಲ, ಅದು ಅವರಿಗೆ ತಡೆಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ 2 ವರ್ಷ, 3 ವರ್ಷ, 5 ವರ್ಷ ಒಳಗಡೆ ಇರಬಹುದು ಅಂತ. ಅವನು ವಾಪಸ್ ಬಂದ ನಂತರ ಈ ರೀತಿಯೆಲ್ಲ ಆಗಿದೆಯಲ್ಲ, ನನಗೆ ಡೈವರ್ಸ್ ಕೊಡು ಅಂತ ಬಲವಂತ ಮಾಡ್ತಾಳೆ. ಆತ ಡೈವರ್ಸ್ ಕೊಡೋದಕ್ಕೆ ಒಪ್ಪೋದಿಲ್ಲ ವಾಸಿಫ್. ಸೊ ವೆಯ್ಟ್ ಮಾಡಿ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ, ಡಿಸೆಂಬರ್ 31ನೇ ತಾರೀಕು ಈ ಕೆಲಸವನ್ನು ಮಾಡಿದ್ದಾರೆ. ಪೋರ್ಟರಲ್ಲಿ ಬುಕ್ಕಿಂಗ್ ಮಾಡಿದ್ದಾರೆ. ಭಿಕ್ಷುಕನ ಹತ್ರ ಒಂದು ಆಧಾರ್ ಕಾರ್ಡು, ಐಡೆಂಟಿಟಿ ಡಾಕ್ಯುಮೆಂಟ್ಸ್ ತಗೊಂಡು, ಅವನ ಹೆಸರಲ್ಲಿ ಒಂದು ಸಿಮ್ ಕಾರ್ಡ್ ತಗೊಂಡು, ಅದನ್ನು ಬಳಸ್ಕೊಂಡು ಪೋರ್ಟರ್ ಬುಕ್ ಮಾಡಿ ಈ ಕಿತಾಪತಿ ಇಷ್ಟೆಲ್ಲ ಮಾಡಿದರೆ, ಹೇಗಾದರೂ ಮಾಡಿ ಅವನನ್ನು ಲಾಂಗ್ ಟರ್ಮ್ ಜೈಲಿಗೆ ತಳ್ಳಬೇಕು. ಮೊದಲನೇ ಬಾರಿ ಹೇಗೋ ಬೇಲಲ್ಲಿ ಬಂದು 2ನೇ ಬಾರಿ ಅದೇ ಕೇಸಲ್ಲಿ ಸಿಗಾಕೊಂಡ್ರೆ ಈ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು ಇವ್ರ ಲೆಕ್ಕಾಚಾರ ಆಗಿತ್ತಂತೆ. ಹಾಗಾಗಿ ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಈಗ ಆ ಹೆಂಡತಿಯನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅಮಾನ್ ಅನ್ನುವಂಥವನು ತಲೆಮರೆಸ್ಕೊಂಡಿದ್ದಾನೆ, ಅವನನ್ನು ಸಹ ಬಂಧಿಸ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು ಮುಸ್ಲಿಮರ ವಿಚಾರವಾಗಿ, ಗೋಮಾಂಸದ ವಿಚಾರವಾಗಿ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ತೋರಿಸಿದ್ದಾರೆ ಅನ್ನೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ಗೋಮಾಂಸ ಮುಸ್ಲಿಮರು ಒಂದು ತಕ್ಷಣವೇ ಹಿಂದೆ ಮುಂದೆ ನೋಡಿದ್ರೆ ಸತ್ಯಾಂಶ ಏನು ಬೇಕಾಗಿಲ್ಲ, ಅವ್ರಿಗೆ ಎತ್ಕೊಂಡೋಗಿ ಲಾಂಗ್ ಟರ್ಮ್ ಜೈಲಲ್ಲಿ ತಳ್ಳಿ ಬಿಸಾಕ್ಬಿಡ್ತಾರೆ. ಆದರೆ ಈ ಪ್ರಕರಣದಲ್ಲಿ 2 ಬಾರಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ, ಸ್ವಲ್ಪ ತಲೆ ಓಡಿಸಿದ್ದಾರೆ. ಹಾಗಾಗಿ ನಿಜವಾದ ಕಲ್ಪ್ರಿಟ್ಗಳು ಸಿಗಾಕೊಂಡಿದ್ದಾರೆ. ವಾಸಿಫ್ ಅನ್ನುವಂಥ ವ್ಯಕ್ತಿ ಏನು ಬಾಲ್ ಬಚ್ಚಿಗೆ ಅಂತಾರಲ್ಲ, ಜಸ್ಟ್ ಮಿಸ್ಸು, ಅವನ ಲೈಫೇ ಜಸ್ಟ್ ಮಿಸ್ಸು. ಯಾಕೆಂದರೆ ಗೋಮಾಂಸದ ಹೆಸರಿನಲ್ಲಿ ಅವನನ್ನು ಬಜರಂಗ ದಳದಂಥವರು ಅಥವಾ ಇನ್ಯಾವುದೋ ಹಿಂದುತ್ವ ಪಡೆಗಳು ಹೊಡೆದು ಕೊಂದೇ ಬಿಟ್ಟಿದ್ರು ಏನು ಮಾಡೋದು? ಕೊಂದೇ ಬಿಡುವಂಥ ಮನಸ್ಥಿತಿಯಲ್ಲ ಅವ್ರದ್ದೆಲ್ಲ. ಅಷ್ಟು ನೀಚತನ, ಗೂಂಡಾಗಿರಿ ಅಲ್ವಾ ಅವ್ರದ್ದೆಲ್ಲ. ಅದು ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ, ಆದಿತ್ಯನಾಥ್ ಸರ್ಕಾರ, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರೆಲ್ಲ. ಅಲ್ಲಿ ನಾವು ಮಾಡಿದ್ದೇ ಸರಿ, ಗೋವಿನ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಸಾಯಿಸಲೂಬಹುದು ಅನ್ನುವಂತಹ ಮೊಂಡು ಧೈರ್ಯ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಸುಮಾರು ಜನಕ್ಕೆ. ಬಟ್ ಈತ ವಾಸಿಫ್ ಅನ್ನುವಂಥ ವ್ಯಕ್ತಿ ಅದೃಷ್ಟವಂತ ಅಂತ ಹೇಳಬೇಕು. ಪಾಪ 2 ಕೇಸಿಂದನೂ ಬಚಾವೂ ಆದ, ಅವನ ಹೆಂಡತಿಯ ಕಳ್ಳಾಟನೂ ಸಿಗಾಕಳತ್ತು. ಹೀಗೆಲ್ಲ ವಿಚಿತ್ರ ಪ್ರಕರಣಗಳು ನಡೀತವೆ. ಒಟ್ಟಲ್ಲಿ ಉತ್ತರ ಪ್ರದೇಶ ಅಂದರೆ ವಿಚಿತ್ರವಾದ ಪ್ರಕರಣ ನಡೀಬೇಕು, ನಡೆದಿದೆ ಅಷ್ಟೇ. ಸೊ ಇದಿಷ್ಟು ಒಂದು ವಿಶೇಷ ಘಟನೆ. ಗಂಡನನ್ನು ಫಿಕ್ಸ್ ಮಾಡಿ ಲವ್ವರ್ ಜೊತೆ ಸೆಟ್ಲ್ ಆಗೋದಕ್ಕೆ ಹೆಂಡತಿ ಮುಸ್ಲಿಂ ಗಂಡ ಹೆಂಡತಿ ಇಬ್ಬರು ಮುಸ್ಲಿಂ, 3 ಜನ ಮುಸ್ಲಿಮ್ಸೇ. ಟ್ರಯಾಂಗುಲರ್ ಲವ್ ಸ್ಟೋರಿ ಅಂತ ಕರೀತಾರೆ, ಇನ್ನೆಂಥದ್ದು ಕರೀತಾರೆ ಇದನ್ನು. ಗೋಮಾಂಸವನ್ನು ಬಳಸ್ಕೊಂಡು ಅವನನ್ನು
ಪರ್ಮನೆಂಟ್ ಜೈಲು ಸೇರಿಸುವಂತಹ ಯತ್ನದ ಪ್ರಕರಣದ ವಿವರಗಳು. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.